ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಗುವಿನ ಬುದ್ಧಿಶಕ್ತಿನ ಹೆಚ್ಚು ಮಾಡಲು ನಾವು ಯಾವ್ಯಾವ ರೀತಿ ಮಗುಗೆ ಫುಡ್ನ ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ, ಓಕೆನಾ? ನನ್ನ ಮಗಂದು ಆಲ್ಮೋಸ್ಟ್ ನನ್ನ ವಿಡಿಯೋಸ್ನ ಹಾಕಿದ್ದೀನಿ. ಅವನದು ಮೆಮೊರಿ ಪವರ್ ಅಂತೂ ತುಂಬಾ ಚೆನ್ನಾಗಿದೆ ಗಾಯ್ಸ್. ಅವನು ಒಂದು ಸಲ ನಾನು ಹೇಳ್ಕೊಟ್ರೆ ಯಾವತ್ತೂ ಕೂಡ ಅವನು ಮರೆಯೋದಿಲ್ಲ. ಅದು ಇನ್ನೊಂದು 3 days ಅಲ್ಲ, 1 week ಬಿಟ್ಟು ಕೇಳಿದ್ರು ಕೂಡ ಅದನ್ನು ಅವನು ಹೇಳ್ತಾನೆ, ಆಯಿತಾ? ಅಂದರೆ ನಿಮಗೆ ಹೇಳ್ಕೊಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಯಾವ ರೀತಿ ಫುಡ್ಗಳನ್ನ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಆ್ಯಂಡ್ ಆ ಥರ ಕೊಡೋದ್ರಿಂದ ಅವನ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ, IQ ಲೆವೆಲ್ ಅಂತ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಥರ ಹೇಳ್ತಾ ಇರೋದಷ್ಟೇ. ಆಮೇಲೆ ತಪ್ಪಾಗಿ ಕಮೆಂಟ್ ಮಾಡಿಬಿಟ್ಟಿರಾ, ಏನು ನಿಮ್ಮ ಮಗು ಒಂದೇನಾ ಚೆನ್ನಾಗಿ ಓದೋದು, ಹೇಳ್ಕೊಟ್ಟಿದ್ದೆಲ್ಲ ಕಲ್ತ್ಕೊಳ್ಳೋದು ಅಂತ ಆಮೇಲೆ ಕಮೆಂಟ್ ಮಾಡಿಬಿಟ್ಟಿರಾ, ಅದಕ್ಕೆ ಹೇಳಿದೆ ಅಷ್ಟೇ. ಸೊ ನಾನು ಈ ರೀತಿ ಫುಡ್ನ ಕೊಡೋದ್ರಿಂದ ಅವನದು IQ ಲೆವೆಲ್ ಚೆನ್ನಾಗಿದೆ. ನಾನು ಯಾವ್ಯಾವ ಫುಡ್ನ ಕೊಡ್ತೀನಿ ಅಂತ ಹೇಳೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವು ಕೂಡ ಈ ಥರ ಮಗುಗೆ ಚೆನ್ನಾಗಿ ಫುಡ್ಗಳನ್ನ ಕೊಟ್ಕೊಂಡು ಹೋದರೆ ಯಾವ ತಾಯಿಗೆ ತಾನೇ ಆಸೆ ಇರೋದಿಲ್ಲ ಅಲ್ವಾ? ನನ್ನ ಮಗು ತುಂಬ ಚೆನ್ನಾಗಿ ಓದಬೇಕು, ಚೆನ್ನಾಗಿ ನಾನು ಹೇಳ್ಕೊಟ್ಟಿದ್ದೆಲ್ಲ ಮೆಮೊರಿ ಪವರ್ ಚೆನ್ನಾಗಿ ಮೆಮೊರಿನಲ್ಲಿ ಇಟ್ಕೊಂಡು ನಾನು ಯಾವತ್ತು ಕೇಳಿದ್ರು ಕೂಡ ಹೇಳಬೇಕು ಅಂತ ಯಾವ ತಾಯಿಗೆ ತಾನೇ ಆಸೆ ಇರೋದಿಲ್ಲ, ಯಾವ ಪೇರೆಂಟ್ಸಿಗೆ ಆಸೆ ಇರಲ್ಲ ಅಲ್ವಾ? ಸೊ ಬನ್ನಿ, ಯಾವ್ಯಾವ ರೀತಿ ಫುಡ್ನ ನಾನು ಕೊಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಅವ್ನ ಮೆಮೊರಿ ಪವರ್ ಯಾವ ರೀತಿ ಇದೆ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನೂ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ, ಅಂದರೆ ಶಾರ್ಟ್ಸಲ್ಲಿ ಹಾಕ್ತೀನಿ, ಅದನ್ನು ಒಂದ್ಸಲ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವಾಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೇನೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಯಾವ ರೀತಿ ಅಂತ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಾಯ್ಸ್, ಮೊದಲಿಗೆ ನಾನು ನನ್ನ ಮಗನಿಗೆ ಯಾವ ರೀತಿ ಫುಡ್ ಕೊಡ್ತೀನಿ ಅಂತ ನಿಮಗೆ ಹೇಳ್ತೀನಿ, ಸರಿನಾ? ಮೊದಲಿಗೆ ನಾವು ಮಗುವಿಂದು ಮೆಮೊರಿ ಪವರ್ ಚೆನ್ನಾಗಿರಬೇಕು, IQ ಲೆವೆಲ್ ಚೆನ್ನಾಗಿರಬೇಕು ಅಂತಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಯಾವುದ್ರಲ್ಲಿ ಸಿಗುತ್ತೆ? ಫಿಶಲ್ಲಿ ಸಿಗುತ್ತೆ. ಈಗ ನೀವು ನಾನ್ ವೆಜ್ ಅವರಾಗಿದ್ದರೆ ಫಿಶ್ನ ಕೊಡೋದು ತುಂಬಾ ಒಳ್ಳೆಯದು. ಆ ಫಿಶಲ್ಲಿ ತುಂಬಾ ಮೆಮೊರಿ ಪವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ನಾನು ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ವಿಡಿಯೋನ ಹಾಕಿದ್ದೀನಿ, ಅದರಲ್ಲೂ ಕೂಡ ಹೇಳಿದ್ದೀನಿ ನಾನು ನಿಮಗೆ, ಹೊಟ್ಟೆನಲ್ಲಿ ಮಗು ಇದ್ದಾಗ ಹೊಟ್ಟೆನಲ್ಲೇ ಮಗುವಿನ ಮೆಮೊರಿ ಪವರ್ ಚೆನ್ನಾಗಿ ಇರಬೇಕು ಅಂತಂದರೆ, ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಈ ರೀತಿ ಫಿಶ್ನ ಕೂಡ ತಗೊಳ್ಬೇಕು ಅಂತ ಫುಡ್ಗಳು ನಾನು ಆಲ್ಮೋಸ್ಟ್ ಹಾಕಿದ್ದೀನಿ. ಸೊ ಇವಾಗ ಮಗು ಹೊರಗಡೆ ಬಂದಮೇಲೂ ಕೂಡ ಈ ಫಿಶ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಫಿಶ್ ಜೊತೆಗೆ ಗಾಯ್ಸ್ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇನ್ಯಾವ್ದ್ರಲ್ಲಿ ಸಿಗುತ್ತೆ? ನಿಮಗೆ ನಟ್ಸ್ಗಳಲ್ಲಿ ಸಿಗುತ್ತೆ, ಆಯಿತಾ? ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರಬಹುದು, ಹಾಗೆಲ್ಲ ವಾಲ್ನಟ್ಸ್ ನೋಡಿದ್ದೀರಾ ಅಲ್ವಾ? ವಾಲ್ನಟ್ಸ್ ಬಂದು ಸೇಮ್ ಅದು ಮೆದುಳು ಥರನೇ ಇದೆ, ಸರಿನಾ? ಅಬ್ಸರ್ವ್ ಮಾಡಿಬೇಕಾದ್ರೆ ಸೇಮ್ ಮೆದುಳು ಥರನೇ ಇರುತ್ತೆ. ಕೆಲವೊಂದು ವಸ್ತುಗಳು ಹೇಳುತ್ತೆ ಗಾಯ್ಸ್, ಆಯಿತಾ? ನೀನು ಇದನ್ನು ತಗೋ, ಇದನ್ನು ತಿನ್ನು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಈ ಥರ ಕೆಲವೊಂದು ವಸ್ತುಗಳು ಹೇಳುತ್ತೆ, ಅದನ್ನು ನಾವು ತೊಗೊಳ್ಬೇಕಾಗತ್ತೆ, ಸರಿನಾ? ಈಗ ವಾಲ್ನಟ್ಸೇ ಎಕ್ಸಾಂಪಲ್ಲು, ಅದು ಮೆದುಳು ಥರ ಇದೆ ಅಲ್ವಾ? ಸೊ ಅದನ್ನು ನೀವು ತಿನ್ನೋದ್ರಿಂದ ನಿಜವಾಗ್ಲೂ ಮಗುವಿನ ತಿನ್ಸೋದ್ರಿಂದ ನೀವು ಮಗುವಿನ IQ ಲೆವೆಲ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ಸರಿನಾ? ಎಲ್ಲ ನಟ್ಸ್ಗಳು ಕೊಡಿ ಮಕ್ಕಳಿಗೆ. ಅಕಸ್ಮಾತ್ ಹೀಟ್ ಆಗುತ್ತಾ, ಅದನ್ನು ನೈಟು ನೆನೆಸ್ಬಿಟ್ಟು ನೀವು ಮಾರ್ನಿಂಗು ಕೊಡೋದ್ರಿಂದ ತುಂಬಾ ಒಳ್ಳೆಯದದು, ಸರಿನಾ? ಇನ್ನು ವೆಜಿಟೇರಿಯನ್ ಆಗಿದ್ದರೆ ಏನು ಮಾಡಿ ಅಂತಂದರೆ, ಈಗ ಆಲ್ಮೋಸ್ಟು ನೀವು ನಾನ್ ವೆಜ್ ತಿನ್ನೋದಿಲ್ಲ, ನೆಕ್ಸ್ಟು ನಿಮಗೆ ಇನ್ನು ತುಪ್ಪ, ಆಯಿತಾ? ವೆಜಿಟೇರಿಯನ್ ಆಗಿದ್ದರೆ ನಾನ್ ವೆಜಿಟೇರಿಯನ್ ಅವರು ಕೂಡ ತೊಗೊಳ್ಬೋದು. ತುಪ್ಪ ತೊಗೊಳ್ಳಿ, ಅಂದರೆ ತುಪ್ಪ ಕೊಡಿ ನಿಮ್ಮ ಮಗುಗೆ. ತುಪ್ಪನ ಕೊಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮಗುವಿಗೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಗಾಯ್ಸ್, ಸುಮ್ಮನೆ ಜಂಕ್ ಫುಡ್ಸ್ ಎಲ್ಲ ಕೊಡೋದು ಹೊರಗಡೆ, ಈ ಗೋಬಿ ಕೊಡ್ಸೋದಂತೆ, ಇಲ್ಲ ಅಂತಂದರೆ ಫ್ರೆಂಚ್ ಫ್ರೈಸ್ ಕೊಡ್ಸೋದಂತೆ, ಆ ಥರ ಹೊರಗಡೆ ಫುಡ್ಡೆಲ್ಲ ದಯವಿಟ್ಟು ಮಕ್ಕಳಿಗೆ ಅಭ್ಯಾಸ ಅಂತೂ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಆ ಫ್ರೆಂಚ್ ಫ್ರೈಸ್ ಎಲ್ಲ ನೀವು ಕೊಡೋದ್ರಿಂದ ಅದನ್ನು ಎಣ್ಣೆಯಲ್ಲಿ ಕರಿತಾ ಇರ್ತಾರೆ ನೋಡಿ ಪೊಟ್ಯಾಟೋನ, ಆವಾಗ ಅಲ್ಲಿ ಒಂದು ಕೆಮಿಕಲ್ಗಳು ಉತ್ಪತ್ತಿ ಆಗುತ್ತೆ, ಅದಾಗದೆ. ಸೊ ಅದನ್ನು ನೀವು ಕೊಡೋದ್ರಿಂದ ಮಕ್ಕಳು ದಪ್ಪ ಆಗ್ತಾರೆ ಹೊರತು ಅವರು ಆ್ಯಕ್ಟಿವ್ ಆಗಂತೂ ಇರೋದಿಲ್ಲ, ಸರಿನಾ? ಆ್ಯಕ್ಟಿವ್ ಆಗಿ ಇಲ್ಲದೇ ಅವ್ರದ್ದು ಮೆಮೊರಿ ಪವರ್ ಕೂಡ ಅಷ್ಟು ಇಂಪ್ರೂವ್ ಆಗೋದಿಲ್ಲ. ಫ್ಯಾಟ್ ಬೆಳೆಯುತ್ತೆ ಹೊರತು ದೇಹದಲ್ಲಿ ಮೆಮೊರಿ ಪವರ್ ಅಂತೂ ಇಂಪ್ರೂವ್ ಅಂತೂ ಆಗೋದಿಲ್ಲ. ಸೊ ಹಾಗಾಗಿ ನೀವು ಹೊರಗಡೆ ಜಂಕ್ ಫುಡ್ನ ಬಿಟ್ಬಿಟ್ಟು ನೀವು ಮನೆಯಲ್ಲೇ ಈ ಥರ ತುಪ್ಪನ ಕೊಡಿ. ಇನ್ನು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಂದು ನಿಮಗೆ ಮಿಲ್ಕಲ್ಲಿ ಸಿಗುತ್ತೆ, ಕರ್ಡಲ್ಲಿ ಸಿಗುತ್ತೆ. ಮಿಲ್ಕ್ ಮತ್ತು ಕರ್ಡನ್ನ ಕೊಡಿ. ಆದಷ್ಟು ಮಕ್ಕಳಿಗೆ ಬೆಳಿಗ್ಗೆ ಸಂಜೆ ಮಿಲ್ಕ್ನ ಕೊಡಿ. ನಾರ್ಮಲ್ ಮಿಲ್ಕೆ ಕೊಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬೂಸ್ಟ್ ಹಾಕೊಡೋದು, ಹಾರ್ಲಿಕ್ಸ್ ಹಾಕೊಡೋದು, ಆ ಥರ ಎಲ್ಲ ಮಾಡ್ತೀರಾ ಅಲ್ವಾ? ನಾರ್ಮಲ್ ಮಿಲ್ಕೆ ಕೊಡಿ. ಆ ಥರ ಏನು ನಿಮಗೆ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದು ಹಾಕಿದ್ದೀವಿ, ಇದು ಹಾಕಿದ್ದೀವಿ, ಈ ಥರ ಪವರ್ ಎನರ್ಜಿ ಬರುತ್ತೆ, ಆ ಥರ ಬರುತ್ತೆ ಅಂತ ಹೇಳ್ತಾರೆ ಗಾಯ್ಸ್, ಅಷ್ಟೇ ಹೊರತು ಅಲ್ಲಿ ಏನೂ ಇರೋದಿಲ್ಲ. ನಾರ್ಮಲ್ ಮಿಲ್ಕ್ನ ನೀವು ಕೊಡೋದ್ರಿಂದ ಅಂದರೆ ಒಂದೊಂದು ಮಗುಗೆ ಕಫ ಕಟ್ಟಿಬಿಡುತ್ತೆ. ಆದಷ್ಟು ತುಂಬ ನೀರು ಹಾಕ್ಬಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಮೀಡಿಯಮ್ ಆಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೀವು ಮಗುಗೆ ಈ ಥರ ಒಂದು ಹಾಲನ್ನ ಬೆಳಿಗ್ಗೆ ಸಂಜೆ ಕೊಟ್ಕೊಂಡು ಬಂದರೆ
ತುಂಬಾ ಒಳ್ಳೆಯದು. ಆಮೇಲೆ ನೆಕ್ಸ್ಟು ನೀವು ಮಗುಗೆ ಕರ್ಡ್ನ ಕೊಡಿ. ಡೈಲಿ ನೀವು ಊಟ ಆದಮೇಲೆ ಒಂದು ಬೌಲಿಗೆ ಕರ್ಡ್ನ ಹಾಕ್ಬಿಟ್ಟು, ಸ್ವಲ್ಪ ಕರ್ಡ್ನ ಹಾಕ್ಬಿಟ್ಟು, ಏನೂ ಹಾಕ್ಬೇಡಿ, ಇದಕ್ಕೆ ಸಕ್ಕರೆ ಎಲ್ಲ ಏನೂ ಹಾಕಕ್ಕೆ ಹೋಗ್ಬೇಡಿ, ಹಾಗೆಯೇ ಮಗುಗೆ ನೀವು ಕರ್ಡ್ನ ತಿನ್ಸೋದ್ರಿಂದ ತುಂಬಾ ಒಳ್ಳೆಯದು. ನಿಮ್ಮ ಮಗುವಿನ IQ ಲೆವೆಲ್ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸರಿನಾ? ಇನ್ನು ನೆಕ್ಸ್ಟು ನಮಗೆ ಇದರಲ್ಲಿ ಅಂದರೆ ಗ್ರೀನ್ ವೆಜಿಟೇಬಲ್ಸ್ ಬರುತ್ತಲ್ಲ, ಗ್ರೀನ್ ವೆಜಿಟೇಬಲ್ಸ್ ಆಗಿರಬಹುದು, ಇಲ್ಲ ಗ್ರೀನ್ ಲೀವ್ಸ್ ಆಗಿರಬಹುದು, ಅದರೆಲ್ಲದರಲ್ಲೂ ಗೈಸ್ ನಿಮಗೆ ನಿಜವಾಗ್ಲೂ ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪುಗಳು, ಅದನ್ನೆಲ್ಲ ನೀವು ಕೊಡೋದ್ರಿಂದ ಅದರಲ್ಲೆಲ್ಲ ಈಗ ನೋಡಿ, ಸೊಪ್ಪನ್ನ ನೀವು ಆದಷ್ಟು ಮಕ್ಕಳಿಗೆ ಜಾಸ್ತಿ ಕೊಡಿ. ಅದರಲ್ಲೆಲ್ಲ ವಿಟಮಿನ್ ಸಿ ಇರುತ್ತೆ. ಹಾಗೆಯೇ ನಿಮ್ಮ ಮಗುವಿನ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ಕೂಡ ಕ್ಲಿಯರ್ ಆಗುತ್ತೆ. ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಎಲ್ಲ B12 ಎಲ್ಲ ನಿಮಗೆ ಆ ಸೊಪ್ಪಲ್ಲಿ, ತರಕಾರಿಗಳಲ್ಲಿ ನಿಮಗೆ ಸಿಗುತ್ತೆ. ಸರಿನಾ? ಆ ಥರ ನೀವು ಕೊಡೋದ್ರಿಂದ ನಿಮ್ಮ ಮಗು ಬಂದು ತುಂಬಾ ಬುದ್ಧಿ ಚೆನ್ನಾಗಿ ಇರುತ್ತೆ. ಹಾಗೆಯೇ ನೀವು ಏನೇ ಹೇಳ್ಕೊಟ್ರು ಕೂಡ ಮರೆಯೋದಿಲ್ಲ. ಸೊ ಅದು ಕೂಡ ಹೆಲ್ತಿಗೆ ಒಳ್ಳೆಯದು. ನೆಕ್ಸ್ಟ್ ನಿಮ್ಮ ಮಗುವಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ. ಒಂದೊಂದು ಮಕ್ಕಳು ಮೋಷನ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರಲ್ವಾ, ಇದರಲ್ಲೆಲ್ಲ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಿಜವಾಗ್ಲೂ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ. ಸರಿನಾ? ಹಾಗೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಎಗ್. ಮಗುವಿಗೆ ಡೈಲಿ ಒಂದೊಂದು ಎಗ್ನ ಅಭ್ಯಾಸ ಮಾಡಿ. ಅಂದರೆ ಒಳಗಡೆ ಕೆಲವೊಬ್ರು ಹೇಳ್ತಾರೆ ಒಳಗಡೆ ಭಂಡಾರ ಕೊಟ್ಟರೆ ಮಗುಗೆ ಜಾಂಡೀಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನು ಕೆಲವೊಬ್ರು ಏನೂ ಆಗಲ್ಲ ಅಂತ ಹೇಳ್ತಾರೆ. ಸರಿನಾ? ಮಗುವಿಗೆ ನೀವು ಒಂದೊಂದು ಮಗುಗೆ ಏನಾಗ್ಬಿಡುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದು ಮಗುವಿನ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ಎಗ್ ವೈಟ್ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಒಳಗಡೆ ಭಂಡಾರ ಇರುತ್ತೆ ನೋಡಿ, ಯೆಲ್ಲೋ ಕಲರು, ಅದನ್ನು ಕೊಟ್ಟರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ಮಗುಗೆ. ಬಟ್ ಮಗುವಿನ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದ್ಸಲ ಮಗುವಿನ ಬಾಡಿನ ಚೆಕ್ ಮಾಡಿಕೊಂಡು ಕೊಡಿ ಫಸ್ಟು. ಏನಾದರೂ ಹಿಡಿಸ್ತಿಲ್ಲ ಅಂತಂದರೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಎಗ್ ವೈಟ್ನೇ ಕೊಡೋದು ತುಂಬಾ ಒಳ್ಳೆಯದು. ಡಾಕ್ಟ್ರು ಕೂಡ ಹೇಳ್ತಾರೆ ಒಳಗಡೆ ಎಗ್ ಎಲ್ಲೋ ಕಲರ್ ಇದೆಯಲ್ಲ ಅದನ್ನು ಜಾಸ್ತಿ ಕೊಡಿ ಅಂತ ಹೇಳ್ತಾರೆ. ಬಟ್ ಕೆಲವೊಬ್ರು ಜಾಂಡೀಸ್ ಆಗಿಬಿಡುತ್ತೆ ಕೊಡಬೇಡಿ ಅಂತ ಹೇಳ್ತಾರೆ. ಅದೆಲ್ಲ ನೀವು ನಂಬಕ್ಕೆ ಹೋಗಬೇಡಿ. ನಿಮ್ಮ ಮಗುವಿಗೆ ಅಕಸ್ಮಾತ್ ನಿಮಗೆ ಮಗುವಿಗೆ ಏನಾದರೂ ಹಿಡಿಸ್ತಾ ಇದೆಯಾ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಆರಾಮಾಗಿ ಕೊಡಿ. ಓಕೆನಾ? ಇನ್ನು ಚಿಕನ್ನು ಮಟನ್ನು, ಓಕೆನಾ? ಚಿಕನ್ನು ಮಟನ್ನು ಕೊಡಿ, ಬೇಡ ಅಂತ ಹೇಳಲ್ಲ. ಬಟ್ ನಾರ್ಮಲ್ ಆಗಿರಲಿ ಅಷ್ಟೇ. ಮಗು ಅಂದರೆ ಅಷ್ಟು ಡೈಜೆಷನ್ ಕೆಪಾಸಿಟಿ ಇರೋದಿಲ್ಲ ಮಕ್ಕಳಿಗೆ, ಆಯಿತಾ? ಈಗ ಆಟಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಒಂದೊಂದು ಮಗು ಸುಮ್ಮನೆ ಕೂತಿದ್ರೆ ಕೂತ್ಕೊಂಡು ಅಲ್ಲೇ ಆಟಾಡ್ತಾ ಇರುತ್ತೆ. ಒಂದೊಂದು ಮಗು ಫುಲ್ ಓಡಾಡ್ಕೊಂಡು ಆಟಾಡ್ತಾ ಇರುತ್ತೆ ಅಲ್ವಾ? ಅಷ್ಟು ಅವರಿಗೆ ತುಂಬ ಚೆನ್ನಾಗಿ ಓಡಾಡ್ಕೊಂಡು ಆ್ಯಕ್ಟಿವ್ ಆಗಿ ಇದ್ದಾರೆ ಅಂತಂದರೆ ಸ್ವಲ್ಪ 1-2 ಪೀಸ್ 3 ಪೀಸ್ ಅಷ್ಟು ತಿನ್ನಿಸಿ ಸಾಕು. ಅಕಸ್ಮಾತ್ ನಿಮ್ಮ ಮಗು ಜಾಸ್ತಿ ಆ್ಯಕ್ಟಿವ್ ಆಗಿ ಓಡಾಡಲ್ಲ, ಆರಾಮಾಗಿ ಕೂತ್ಕೊಂಡು ಅಲ್ಲೇ ಏನಾದರೂ ಆಟಾಡುತ್ತೆ, ಈ ಥರ ಎಲ್ಲರ ಇದ್ದರೆ ಬೇಕಾದರೆ ನೀವು ಸ್ವಲ್ಪ ಕೊಡಿ. ಆಮೇಲೆ ಬೇಕಾದ್ರೆ ನಿಮ್ಮ ಮಗು ಜಾಸ್ತಿ ಓಡಾಡ್ತಿದೆ, ಚೆನ್ನಾಗಿದೆ ಅಂದರೆ ಆಮೇಲೆ ನೀವು ಆರಾಮಾಗಿ ನಾರ್ಮಲಾಗಿ ಒಂದು 3 ಪೀಸು ಇಲ್ಲ 2 ಪೀಸ್ ಇಲ್ಲ 4 ಪೀಸ್ ಆ ಥರ ಕೊಡಿ. ಖಾರ ಎಲ್ಲ ಕೊಡೋಕೆ ಹೋಗ್ಬಿಡಿ. ಯಾಕಂದರೆ ಖಾರ ಎಲ್ಲ ಕೊಟ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ವಾಮಿಟಿಂಗ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ಸರಿನಾ? ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ನಟ್ಸ್ಗಳ ಬಗ್ಗೆ ಹೇಳಿದೆ, ವೆಜಿಟೇಬಲ್ಸ್ ಬಗ್ಗೆ ಹೇಳಿದೆ. ಇನ್ನು ಫ್ರೂಟ್ಸು, ಓಕೆನಾ? ವಿಟಮಿನ್ ಸಿ ಫ್ರೂಟ್ಸು ಯಾವುದ್ರಲ್ಲಿ ಸಿಗುತ್ತೆ ನಿಮಗೆ? ಆರೆಂಜು, ಓಕೆನಾ? ಆರೆಂಜಲ್ಲಿ ತುಂಬಾ ನಿಮಗೆ ವಿಟಮಿನ್ ಸಿ ಸಿಗೋದ್ರಿಂದ ಅದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ, ಆಯಿತಾ? ನಿಮ್ಮ ಮಗುಗೆ ಯಾವುದಾದ್ರೂ ಕಾಯಿಲೆ ಬರ್ತಾ ಇದೆ, ಏನಾದರೂ ಇನ್ಫೆಕ್ಷನ್ ಆಗ್ತಿದೆ ಅಂದರೆ ಅದು ತಡೆಯುತ್ತೆ. ಡೈಲಿ ಒಂದೊಂದು ಆರೆಂಜ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಈ ಥರ ನೀವು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ನೀವು ಪಪ್ಪಾಯನ್ನು ಕೂಡ ಕೊಡ್ಬೋದು. ಪಪ್ಪಾಯ ಅಂತೂ ತುಂಬಾ ಒಳ್ಳೆಯದು ಮಗುಗೆ. ಇನ್ನು ನೆಕ್ಸ್ಟು ದಾಳಿಂಬೆ, ಪೊಮಗ್ರನೇಟ್ ಇದೆಯಲ್ಲ, ಅದನ್ನು ಕೊಟ್ಟೋದಂತೂ ಮರಿಲೇಬೇಡಿ, ಮಿಸ್ ಮಾಡಲೇಬೇಡಿ. ಸರಿನಾ? ಡೈಲಿ ಒಂದೊಂದು ಪೊಮಗ್ರನೇಟ್, ಇಲ್ಲಾಂದರೆ ಒಂದಿನ ಬಿಟ್ಟು ಒಂದಿನ ಆ್ಯಪಲ್ ಕೊಡಿ, ಒಂದಿನ ಪೊಮಗ್ರನೇಟ್ ಕೊಡಿ. ಆ ಥರ ನೀವು ಕೊಡೋದ್ರಿಂದ HP ಲೆವೆಲ್ ಕೂಡ ಅದು ಜಾಸ್ತಿ ಆಗುತ್ತೆ. ಕೆಲವೊಂದು ಮಕ್ಕಳಿಗೆ ಬ್ಲಡ್ ಇಲ್ಲ ಅನ್ನೋ ಸಮಸ್ಯೆಗಳು ಕೂಡ ಕಾಡುತ್ತೆ. ಸರಿನಾ? ಸೊ ಹಾಗಾಗಿ ನೀವು ದಾಳಿಂಬೆನ ಕೊಡೋದ್ರಿಂದ ಮಗುವಿಗೆ ಬಂದು ಜಾಸ್ತಿ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮಗುಗೆ ತುಂಬಾ ಒಳ್ಳೆಯದು. ಸೊ ಗೈಸ್, ನೋಡಿದ್ರಲ್ಲ, ನಾನು ಇವಾಗ ಇಷ್ಟು ಫುಡ್ನ ಹೇಳಿದೆ ಅಲ್ವಾ? ಇಷ್ಟು ಫುಡ್ನ ನಾನು ಮಿಸ್ ಮಾಡ್ದೇನೆ ನನ್ನ ಮಗನಿಗೆ ಕೊಡ್ತಾ ಬರ್ತಾ ಇದ್ದೀನಿ. ಸರಿನಾ? ಇಷ್ಟು ಫುಡ್ಗಳನ್ನ ನೀವು ಮಗುಗೆ ಕೊಟ್ಕೊಂಡು ಬಂದುಬಿಟ್ರೆ ನಿಜವಾಗ್ಲೂ ಮಗುವಿನ ಮೆಮೊರಿ ಪವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. IQ ಲೆವೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಗು ನೀವೇನೇ ಹೇಳ್ಕೊಟ್ರು ಕೂಡ ನಿಮ್ಮ ಮಗು ಚೆನ್ನಾಗಿ ಅದನ್ನು ಗ್ರಹಿಸ್ಕೊಂಡು ಚೆನ್ನಾಗಿ ಅದನ್ನು ನೆನಪಲ್ಲಿ ಕೂಡ ಇಟ್ಕೊಳ್ಳುತ್ತೆ. 1 ವೀಕಲ್ಲ, ನೀವು 1 ಮಂತ್ ಆದಮೇಲೆ ಕೇಳಿದ್ರು ಕೂಡ ಅದನ್ನು ಹೇಳುವಂಥ ಶಕ್ತಿ ಮಗುಗೆ ಹೊಂದಿರುತ್ತೆ. ಸರಿನಾ? ಸೊ ಹಾಗಾಗಿ ಈ ಥರ ಫ್ರೂಟ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಮಿಲ್ಕ್, ಕರ್ಡು, ಮತ್ತು ಸೊಪ್ಪು, ತರಕಾರಿಗಳು, ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬಂದು ಫಿಶ್ಶು, ಅದೆಲ್ಲ ನೀವು ಕೊಟ್ಕೊಂಡು ಬನ್ನಿ ಸ್ವಲ್ಪ. ನಿಜವಾಗ್ಲೂ ಮಗು ಚೆನ್ನಾಗೂ ಹೆಲ್ತಿಯಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಆ್ಯಂಡ್ ಮೆಮೊರಿ ಪವರ್ ಕೂಡ ತುಂಬಾ
ಚೆನ್ನಾಗಿರುತ್ತೆ ಸರಿನಾ. ಇಷ್ಟು ಮಾಡ್ಕೊಂಡು ಬನ್ನಿ, ತುಂಬಾ ಒಳ್ಳೆಯದಾಗತ್ತೆ, ನಿಮಗೂ ಕೂಡ ಚೆನ್ನಾಗಿ ಇರುತ್ತೆ ಓಕೆನಾ. ಹೊರಗಡೆ ಜಂಕ್ ಫುಡ್ಸ್ ಅಂತೂ ದಯವಿಟ್ಟು ಅಭ್ಯಾಸ ಮಾಡ್ಸೋಕ್ಕಂತೂ ಹೋಗಬೇಡಿ. ಆ ಥರ ಅಭ್ಯಾಸ ಮಾಡಿಸ್ಬಿಟ್ರಂತೂ ಗಾಯ್ಸ್ ಮಕ್ಕಳು ಅದನ್ನೇ ಕೇಳ್ತಾರೆ ಹೊರತು ಆ ಟೇಸ್ಟಿಗೆ ಅವರು ಅಡಿಕ್ಟ್ ಆಗಿಬಿಟ್ರಂತೂ ಅದನ್ನು ಬಿಡಿಸೋದು ನಿಮಗೆ ತುಂಬಾ ಕಷ್ಟ. ಸೊ ಹಾಗಾಗಿ ನಾವು ಹೊರಗಡೆ ಫುಡ್ನ ಕೊಡೋಕ್ಕಿಂತ ಮನೆಯಲ್ಲೇ ನಾವು ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಕೊಡೋದು. ಬರೀ ಸೊಪ್ಪು ತಿಂತಾ ಅಲ್ವಾ ನಿಮ್ಮ ಮಗು, ಅಟ್ಲೀಸ್ಟ್ ಸ್ವಲ್ಪ ಅನ್ನದ ಜೊತೆ ಅದನ್ನು ಮಿಕ್ಸ್ ಮಾಡಿ ಸೊಪ್ಪನ್ನ ತಿನ್ಸೋದು, ಆ ಥರ ಎಲ್ಲ ನೀವು ಮಾಡ್ಕೊಂಡು ಬಂದುಬಿಟ್ರೆ ತುಂಬಾ ಒಳ್ಳೆಯದು ಸರಿನಾ. ನಾನಂತೂ ನನ್ನ ಮಗನಿಗೆ ಹೊರಗಡೆ ಫುಡ್ಡಂತೂ ನಿಜವಾಗ್ಲೂ ನಾನು ಅವ್ನಿಗೇನೂ ಕೂಡ ಕೊಡಿಸೋದಿಲ್ಲ ಆಯಿತಾ. ಅಟ್ಲೀಸ್ಟ್ ಅಂದರೆ ನಾವೇನಾದ್ರು ತೊಗೊಂಡು ತಿಂದಾಗ ನಾವು ಕೂಡ ಹೊರಗಡೆ ಫುಡ್ ಅಷ್ಟು ತಿನ್ನೋದಿಲ್ಲ. ಒಂದು 15 days 1 monthಗೆ ಒಂದ್ಸಲ ಏನಾದರೂ ತಿಂದರೆ ಅಕಸ್ಮಾತು ಅದು ಒಂಚೂರು ಅಷ್ಟೇ ಕೊಡೋದು ಅವನಿಗೆ, ಯಾಕಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರಂತೂ ತುಂಬಾ ಕಷ್ಟ ಅಂತ ನಾನು ಅವ್ನಿಗೆ ಏನೂ ಕೊಡಿಸಲ್ಲ. ಚಾಕ್ಲೇಟ್ ಕೂಡ ನಾನು ಅವನಿಗೆ ಅಭ್ಯಾಸ ಮಾಡಲ್ಲ ಅಂತ. ನಾನಂತೂ ಏನಂದರೆ ನನಗೆ ನಾನೇ ಅಂದರೆ ಹೊರಗಡೆ ಯಾರಾದರೂ ಬಂದರೆ ಮಾತ್ರ ಚಾಕ್ಲೇಟ್ಸ್ ಏನಾದರೂ ಕೊಟ್ಟರೆ ಅವ್ನು ಕೊಡೋದು ಅಷ್ಟೇ ಹೊರತು ನಾನೇ ಅವನಿಗೆ ಯಾವತ್ತೂ ಕೂಡ ಚಾಕ್ಲೇಟ್ಸ್ ಅಂತೂ ತೊಗೊಳೋದೇ ಇಲ್ಲ ಗಾಯ್ಸ್ ಸರಿನಾ. ಅದ್ರ ಬದಲು ಫ್ರೂಟ್ಸ್ ತೊಗೊಳ್ತೀನಿ, ಬೇಕಾದರೆ ಬೇರೆ ಏನಾದರೂ ಒಳ್ಳೆ ಅಂದರೆ ಫುಡ್ನ ತೊಗೊಳ್ತೀನಿ, ಅಂದರೆ ಒಳ್ಳೆ ಐಟಮ್ಸ್ನ ತೊಗೊಳ್ತೀನಿ ಹೊರತು ಅವನಿಗೆ ತಿನ್ನುವಂಥದ್ದು ಚೆನ್ನಾಗಿರ್ಬೇಕು, ಅವನು ಹೆಲ್ತಿಯಾಗಿರಬೇಕು ಅಂತ ಏನಾದರೂ ಕೊಡಿಸ್ತೀನಿ ಹೊರತು ಈ ಥರ ಚಾಕ್ಲೇಟ್ಸ್ ಆಗಿರಲಿ ಜಂಕ್ ಫುಡ್ಸ್ ಆಗಿರಲಿ ಈ ಥರ ಯಾವುದು ಕೂಡ ನಾನು ಅಭ್ಯಾಸ ಮಾಡಿಸ್ತಿಲ್ಲ. ಚಿಕ್ಕ ಮಕ್ಕಳು ಇದ್ದಾಗಲಿಂದನೇ ನಾವು ಯಾವ ರೀತಿ ಅಭ್ಯಾಸ ಮಾಡ್ಕೊಂಡು ಬರ್ತೀವೋ ಅದೇ ರೀತಿ ಅವರು ಆ ಫುಡ್ಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಸರಿನಾ. ಸೊ ಹಾಗಾಗಿ ಈ ರೀತಿ ಫುಡ್ನ ಕೊಟ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಮಕ್ಕಳು ತುಂಬಾ ದಪ್ಪಾಗಿರಬೇಕು ಅಂತ ಆಸೆ ಇರುತ್ತೆ. ಬಟ್ ನೀವು ಫ್ಯಾಟ್ನ ನೋಡೋಕೆ ಹೋದರೆ ಹೆಲ್ತಿಯಾಗಿ ಮಗು ಇರೋದಿಲ್ಲ, ಆವಾಗವಾಗ ಹುಷಾರು ತಪ್ಪೋದು, ಸುಮ್ಮನೆ ಹಾಸ್ಪಿಟ್ಲಿಗೆಲ್ಲ ತಿರುಗಿಸ್ಬೇಕು, ಈ ಥರ ಎಲ್ಲ ಆಗುತ್ತೆ ಸರಿನಾ. ಸೊ ಹಾಗಾಗಿ ಸಣ್ಣಕ್ಕಿದ್ರೂ ಪರವಾಗಿಲ್ಲ ಹೆಲ್ತಿ ಫುಡ್ನ ಕೊಡೋದು ತುಂಬಾ ಒಳ್ಳೆಯದು. ಸೊ ಗೈಸ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.